ಹಾಯ್ ಎಲ್ರಿಗೂ ಒಂದು ಗುಡ್ ನ್ಯೂಸ್. ಏನು ಅಂದರೆ ಯಾರ್ಯಾರೆಲ್ಲ ಇಂಡಿಯನ್ ನೇವಿಯಲ್ಲಿ ಜಾಯಿನ್ ಆಗಬೇಕು ಅಂತ ಕನಸಿತ್ತು ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ. ಏನು ಅಂದರೆ ಹೊಸದಾಗಿ ನೋಟಿಫಿಕೇಷನ್ ಕಾಲ್ ಆಗಿದೆ. ನೋಟಿಫಿಕೇಷನ್ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಡೇಟ್ಸ್ನ ಹೇಳ್ತೀನಿ. 24th January 2026ಇಂದ 24th February 2026 ತನಕ ಅಪ್ಲಿಕೇಶನ್ ಓಪನಲ್ಲಿರುತ್ತೆ. ಯಾರ್ಯಾರಿಗೆ ನೇವಿಯಲ್ಲಿ ಜಾಯಿನ್ ಆಗಬೇಕು ಅಂತ ಡ್ರೀಮ್ ಇದೆಯೋ ನೀವೆಲ್ಲರೂ ಅಪ್ಲೈ ಮಾಡ್ಬೋದು. ವೆರೈಟಿ ಆಫ್ ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ. ನಾನು ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಜೊತೆಗೆ ನೋಟಿಫಿಕೇಷನ್ ಕೂಡ PDF ಕೂಡ ನಾನು ಇಲ್ಲಾಂದರೆ ನೋಟಿಫಿಕೇಷನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ನೋಡಿಕೊಂಡು ವೆರಿಫೈ ಮಾಡ್ಬೋದು. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು 24th Januaryಯಿಂದ ಅಪ್ಲಿಕೇಶನ್ ಆನ್ಲೈನ್ಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 24th February 2026 ತನಕ 1 month ಟೈಮ್ ಇದೆ. ನೀವು ಒಂದು ಸಲ ನೋಟಿಫಿಕೇಷನ್ನ ನೀಟಾಗಿ ನೋಡಿಕೊಂಡು ಅಪ್ಲೈ ಮಾಡಿ. ನಿಮಗೆ ವೆರೈಟಿ ಆಫ್ ಚಾನ್ಸಸ್ಗಳಿರೋದ್ರಿಂದ ಯೂಸ್ ಮಾಡ್ಕೊಳ್ಳಿ. ದೆನ್ ಏಜ್ ಲಿಮಿಟ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್. ನೀವು ಬಾರ್ನ್ ಆಗಿರಬೇಕು 2002ಇಂದ 2007 ಬಿಟ್ವೀನಲ್ಲಿ 2/1/2002ಇಂದ 1/7/2007 ತನಕ ಯಾರು ಈ ಪೀರಿಯಡ್ ಮಧ್ಯದಲ್ಲಿ ಬಾರ್ನ್ ಆಗಿದ್ದೀರೋ ನಿಮಗೆ ಮಾತ್ರ ಅವಕಾಶ ಇದೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ. ಈ ನೇವಿಯಲ್ಲೆಲ್ಲ ತುಂಬ ಲಾಂಗ್ ಏಜ್ ಆಗಿರೋ ಅಂಥವ್ರನ್ನ ಕರ್ಕೊಳ್ಳಲ್ಲ, ನೆನಪಲ್ಲಿರಲಿ. ಕಂಪ್ಲೀಟ್ ಡೀಟೇಲ್ಸ್ಗೆ ದಯವಿಟ್ಟು ನೋಟಿಫಿಕೇಷನ್ ನೋಡ್ಕೊಳ್ಳಿ. ನಾನು ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ದಟ್ ಏನೇ ಕನ್ಫ್ಯೂಷನ್ ಇದ್ದರೂ ನಿಮಗೆ ಕ್ಲಿಯರ್ ಆಗುತ್ತೆ. ನೆಕ್ಸ್ಟು ಬಂದ್ಬಿಟ್ಟು ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 260 ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ. ನಾನು ಪೋಸ್ಟನ್ನ ಕೂಡ ಯಾವುದ್ಯಾವುದು ಅಂತ ಹಾಕಿದ್ದೀನಿ. ಬಟ್ ಡೀಟೈಲಾಗಿ ನೀವು ನೋಟಿಫಿಕೇಷನ್ ನೋಡ್ಕೊಳ್ಳೋದು ತುಂಬ ಒಳ್ಳೆಯದಾಗುತ್ತೆ. ದೀಸ್ ಆರ್ ದ ಪೋಸ್ಟ್ ನೇಮ್ಸ್ಗಳು. ದೇ ಆರ್ ಕಾಲ್ಡ್ ಎಕ್ಸಿಕ್ಯೂಟಿವ್ ಬ್ರಾಂಚಲ್ಲಿ, ಲಾಜಿಸ್ಟಿಕಲ್ಲಿ, ಇಂಜಿನಿಯರಿಂಗ್ ಬ್ರಾಂಚಲ್ಲಿ, ಸಬ್ಮರೈನ್ ಟೆಕ್ ಇಂಜಿನಿಯರಲ್ಲಿ. ದಯವಿಟ್ಟು ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಪ್ಲಸ್ ಅವ್ರು ಕಾಲ್ ಮಾಡಿರೋಂತಹ ಅವ್ರಿಗೆ ನೀಡಿರೋಂತಹ ಪೋಸ್ಟ್ಗಳಿಗೆ ಎಷ್ಟು ಯಾವ ಎಲಿಜಿಬಿಲಿಟಿ ಕೋರ್ಸ್ ಕೇಳಿದಾರೋ ನೋಡ್ಕೊಳ್ಳಿ. ಸ್ಯಾಲ್ರಿ ಬಂದುಬಿಟ್ಟು ಅನೌನ್ಸ್ ಮಾಡಿಲ್ಲ. ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಒಂದು ಸಲ ನೋಡ್ಕೊಳ್ಳೋದು ಬೆಟರು. ಒಳ್ಳೆ ಸ್ಯಾಲ್ರಿ ಪ್ಲಸ್ ಅಲೋವೆನ್ಸ್ ನಿಮಗಿದೆ. ಗೌರ್ಮೆಂಟ್ ಏನು ಡಿಕ್ಲೇರ್ ಮಾಡಿರುತ್ತೋ ಅದು ನಿಮಗೆ ಸಿಗುತ್ತೆ. ದೆನ್ ತುಂಬ ವಾಸ್ಟಲ್ಲಿ ಕರೆದಿರೋದ್ರಿಂದ ಎಲ್ಲದಕ್ಕೂ ಬೇಸಿಕ್ ಒಂದು ಗ್ರ್ಯಾಜುಯೇಷನ್ ಇದೆಯಾ ಇಲ್ಲ, ಆಲ್ಮೋಸ್ಟ್ ಎಲ್ಲ ಟೆಕ್ನಿಕಲ್ ಪೋಸ್ಟ್ಗಳಿರೋದ್ರಿಂದ ತುಂಬ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ಗಳನ್ನ ಕೇಳಿದ್ದಾರೆ. ನಿಮ್ಮಲ್ಲಿ ಯಾರಾದರೂ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಪ್ಲಸ್ ಈ ನೇವಿ ಪೋಸ್ಟ್ಗೆ ಸೂಟ್ ಆಗೋ ಅಂತಹ ಎಜುಕೇಷ್ನಲ್ ಬ್ಯಾಕ್ಗ್ರೌಂಡ್ ಇದ್ದರೆ ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಅದಕ್ಕೆ ನಾನು ಹೇಳ್ತಿದ್ದೀನಿ, ನೋಟಿಫಿಕೇಷನ್ನ ಸ್ವಲ್ಪ ಡೀಟೇಲಾಗಿ ಓದ್ಕೊಳ್ಳಿ. ಯಾಕೆಂದರೆ ತುಂಬ ವಾಸ್ಟಾಗಿದೆ ನೋಟಿಫಿಕೇಷನ್. ಡೀಟೇಲಾಗಿ ಓದ್ಕೊಂಡು ಅಪ್ಲೈ ಮಾಡಿ. ದೆನ್ ಸೆಲೆಕ್ಷನ್ ಪ್ರೋಸೆಸ್ ಬಂದುಬಿಟ್ಟು ನಿಮಗೆ ಫಸ್ಟ್ ಎಕ್ಸಾಮ್ ಇರುತ್ತೆ, ಆಮೇಲೆ ಇಂಟರ್ವ್ಯೂ ಇರುತ್ತೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಫೈನಲ್ ಆಗಿ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಇದಿಷ್ಟನ್ನು ಕ್ಲಿಯರ್ ಮಾಡಿದ್ರೆ ನೀವು ನೇವಿಯಲ್ಲಿ ಸೆಲೆಕ್ಟ್ ಆಗ್ತೀರಾ. ಅದಕ್ಕೆ ಆದಷ್ಟು ನಿಮ್ಮ ಪ್ರಿಫರ್ಡ್ ಪೋಸ್ಟ್ ಮತ್ತು ನಿಮ್ಮ ಏಜ್ ಕ್ರೈಟೀರಿಯಾ ದೆನ್ ನಿಮ್ಮ ಎಜುಕೇಷನಲ್ ಬ್ಯಾಕ್ಗ್ರೌಂಡನ್ನ ಚೆಕ್ ಮಾಡಿ ಅಪ್ಲೈ ಮಾಡಿ. ಆಲ್ ದ ಬೆಸ್ಟ್.